ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಪ್ರೀ ರಿಲೀಸ್ ಇವೆಂಟ್ ಒಂದು ಕ್ಲಾರಿಟಿ ಸಿಕ್ತು. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ 3 ಡಿಸ್ಟಿಕ್ಗಳಲ್ಲಿ ನಡೀಬಹುದು ಅಂತ, ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ. ಸೊ ಚಿತ್ರದುರ್ಗದಲ್ಲಿ ಫೈನಲ್ ಆಗಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಈಗ ಎಲ್ಲರೂ ತಲೆಯಲ್ಲಿರೋದೇನಪ್ಪ ಅಂದರೆ, ಸೊ ಪ್ರೀ ರಿಲೀಸ್ ಇವೆಂಟ್ ತನಕನೂ ಟೀಮ್ ಬಂದ್ಬಿಟ್ಟಿದೆ. ಸೊ ಹಾಗಾದರೆ ಟ್ರೈಲರ್ನ ಬಿಡ್ತಾರಾ ಬಿಡಲ್ವಾ, ಏನು ಕತೆ, ಇದನ್ನು ಯಾಕೆ ಇನ್ನೂ ಯಾವುದೇ ಥರದ್ದು ಒಂದು ಅಪ್ಡೇಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಅಭಿಮಾನಿಗಳಲ್ಲಾಗಿರ್ಬೋದು ಮತ್ತು ಸಿನಿ ರಸಿಕರಲ್ಲಾಗಿರ್ಬೋದು ಒಂದು ಕಾತುರತೆ ಒಂದು ಜಾಸ್ತಿನೇ ಉಂಟು ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಏನಾದರೂ ಸರ್ಪ್ರೈಸ್ ಏನಾದರೂ ಕೊಡ್ತಾ ಇದ್ದಾರಾ, ಸೊ ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಈಗ ಪ್ರೀ ರಿಲೀಸ್ ಇವೆಂಟು ದುರ್ಗದಲ್ಲಿ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಫೈನಲ್ ಆಗಿರುವಂಥದ್ದು ಸಂಜೆ 6:30 ಮೇಲೆಗೆ ಇವೆಂಟ್ ಸ್ಟಾರ್ಟ್ ಆಗುತ್ತೆ, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಆದರೆ ಯಾಕೆ ಒಂದು ಟ್ರೈಲರ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಮ್ಯಾಕ್ಸ್ ಟೀಮು, ಏನು ಟೀಸರ್ ತೋರಿಸಿದ್ರಲ್ಲ ಅದರಲ್ಲೇ ಮುಗಿಸ್ತಾರಾ ಅಂತ. ಯಾಕಂದರೆ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ರು, ಮೊನ್ನೆನೋ ಅಪ್ಲೋಡ್ ಮಾಡಿದ್ರು ಒಂದು ವಿಡಿಯೋನ. ಸೊ ಅದನ್ನೇನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಆಮೇಲೆ ಸುದೀಪ್ ಸರ್ ಎಕ್ಸ್ ಖಾತೆಯಲ್ಲಿ ಏನು ಅಪ್ಲೋಡ್ ಮಾಡ್ಕೊಂಡಿದ್ರು. ಸೊ ಅದನ್ನು ಸರಿಗಮ ಒಂದು ಕನ್ನಡ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವ್ರು ಅಪ್ಲೋಡ್ ಮಾಡಿಕೊಂಡ್ರು. ಬಟ್ ಅದನ್ನು ಮುಂಚೆನೇ ಸರಿಗಮ ಒಂದು ಯೂಟ್ಯೂಬ್ ಚಾನಲ್ ಹಾಕಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು, ನಾನು ಹೇಳಿದ್ದೆ. ಆಮೇಲೆ ಅದ್ರ ಬಗ್ಗೆ ಈ ರೀತಿಯ ಒಂದು ವಿಡಿಯೋ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿದ್ರೆ ಸ್ವಲ್ಪ ಇನ್ನೂ ಬೂಮ್ ಆಗ್ತಿರೋದು, ಇನ್ನೂ ಒಂದು ವೇಟಿಂಗಲ್ಲಿ ತುಂಬ ಕ್ರೇಜ್ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಇದೆಲ್ಲ ಆಯಿತು, ನಾವೆಲ್ಲ ನೋಡಿದ್ವಿ, ಈಗ ಮುಗಿದೋದ್ ಕತೆ. ಸೊ ಈಗ ವಿಚಾರ ಏನಪ್ಪ ಅಂದರೆ, ಟ್ರೈಲರ್ ಬಗ್ಗೆ ವಿಚಾರ ಬರ್ತಾ ಇರುವಂಥದ್ದು. ಟ್ರೈಲರ್ ಬಗ್ಗೆ ಯಾಕೆ ಅಂತಂದರೆ, ಸಿನಿಮಾಗಳ ಒಂದು ಫಾರ್ಮೆಟ್ಗಳಲ್ಲಿ ನಾವು ಬಂದಿರೋದ್ರಿಂದ ಟೀಸರು, ಟ್ರೈಲರು, ಲಿರಿಕಲ್ ಸಾಂಗು, ಸೊ ಇದು ನೋಡ್ಕೊಂಡು ಬಂದಿರೋದ್ರಿಂದ, ಸೊ ಸದ್ಯಕ್ಕೆ ಈಗ ಟ್ರೈಲರ್ ಏನು ಮಾಡ್ತಿದ್ದಾರೆ ಮ್ಯಾಕ್ಸ್ ಅಂದರೆ, ಖಂಡಿತವಾಗ್ಲೂ ಮಾಡ್ತಾರಾ ಅಥವಾ ಮಾಡಲ್ವಾ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಇದೆ. ಆ್ಯಂಡ್ ಯಾಕಂದರೆ ಈ ಒಂದು ಪ್ರೀ ರಿಲೀಸ್ ಇವೆಂಟ್ ತನಕ ಬಂದುಬಿಟ್ಟಿದೆ ಈಗ ಟೀಮ್ ಆಲ್ರೆಡಿ. ಈಗ ಪ್ರೀ ರಿಲೀಸ್ ಇವೆಂಟ್ ಅಂದರೆ ಅದು ಒಂದು ರೀತಿಯಲ್ಲಿ ಫೈನಲ್ ಒಂದು ಇವೆಂಟ್, ಅದು ಪ್ರೀ ರಿಲೀಸ್ ಇವೆಂಟ್ ಆಗ್ತಿದ್ದಾಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ಗೆ ಮತ್ತೆ ಎಲ್ಲ ಒಂದು ರೀತಿಯಲ್ಲಿ ಹೋಗುವಂಥದ್ದು. ಅಲ್ಲಿ ತನಕ ಯಾವುದೇ ಅಪ್ಡೇಟ್ಸು ಗಿಟ್ಪಿಕ್ಸ್ ಯಾವುದೂ ಬರಲ್ಲ, ಮುಗೀತು. ಪ್ರೀ ರಿಲೀಸ್ ಇವೆಂಟ್ ಬಂತು ಅಂತಂದರೆ ಅಲ್ಲಿಗೆ ಕ್ಲೋಸ್ ಆಯಿತು ಅಪ್ಡೇಟ್ಸ್ ಎಲ್ಲ. ಸೊ ಏನಿದ್ರು ಥಿಯೇಟ್ರಿಗೆ ಸಿನಿಮಾ ಬರೋದು ಕಾಯಬೇಕು ಅನ್ನೋ ಒಂದು ಅರ್ಥ. ಸೊ ಈಗ ಟ್ರೈಲರ್ ಬರುತ್ತಾ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗೆ ನನ್ನ ಕಡೆಯಿಂದ ಒಂದು ಉತ್ತರ, ಸೊ ಟ್ರೈಲರ್ ಬಗ್ಗೆ ಐ ಥಿಂಕ್ ಏನೋ ಪ್ಲ್ಯಾನ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಅಥವಾ ಏನಾದರೂ ಪ್ರೀ ರಿಲೀಸ್ ಇವೆಂಟಲ್ಲಿ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ಬೋದಾ ಅಭಿಮಾನಿಗಳಿಗೆ ಅನ್ನುವಂಥದ್ದು ಒಂದು ಕಡೆ ನನಗಿದೆ. ಯಾಕೆಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈಗಿನ ದಿನಗಳಲ್ಲಿ ಯಾವಾಗ ಏನೇನು ಅಪ್ಡೇಟ್ ಬರುತ್ತೆ ಅನ್ನುವಂಥದ್ದು. ನಾವು ಲಾಸ್ಟ್ ಒಂದು ಟೀಸರ್ ರಿಲೀಸ್ ಮಾಡಿದ್ರಲ್ಲ, ಸೊ ಅದರಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯೂಟ್ಯೂಬಲ್ಲಿ ರಿಲೀಸ್ ಆಗದೇನೆ ಒಂದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ಎಕ್ಸ್ ಖಾತೆಯಲ್ಲಾಗಿರ್ಬೋದು, ಸೊ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಯಿತು. ಸೊ ಆಮೇಲೆ ಸರಿಗಮ ಒಂದು ಯೂಟ್ಯೂಬ್ ಚಾನಲ್ ಹಾಕ್ಕೊಂಡ್ರು. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆ ರೀತಿ ಪ್ರೀ ರಿಲೀಸ್ ಇವೆಂಟಲ್ಲಿ ಅನ್ನುವಂಥದ್ದು ಕ್ವಶನ್ ಇದೆ. ಖಂಡಿತವಾಗ್ಲೂ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ, ಇದು 50-50 ಇದೆ ನನ್ನ ತಲೆಯಲ್ಲೂ ಕೂಡ. ಸೊ ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾ ತಗೊಂಡು ಟ್ರೈಲರ್ ಬೇಡ, ಸೊ ಬೇರೆ ರೀತಿ ಏನಾದರೂ ಒಂದು ಫಾರ್ಮೆಟಲ್ಲಿ ತೋರಿಸೋಣ ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದೆಯಾ ಏನು ಕತೆ, ಸೊ ಅದು ಕೂಡ ಗೊತ್ತಿಲ್ಲ. ಸೊ ಕಾದ್ ನೋಡೋಣ. ಸೊ ಪ್ರೀ ರಿಲೀಸ್ ಇವೆಂಟ್ ಅಂತೂ ಪಕ್ಕ ಆಗಿರುವಂಥದ್ದು. ಎಷ್ಟು ಜನ ಹೇಳ್ತಾ ಇದ್ರು ದುರ್ಗ ಅಂತ. ಸೊ ನಿಮ್ಮ ಒಂದು ಗೆಸ್ಸಿಂಗ್ ತುಂಬಾ ಕರೆಕ್ಟ್ ಆಗಿದೆ, ದುರ್ಗದಲ್ಲೇ ಆಗ್ತಾ ಇದೆ. ಸೊ ಅದು ಒಂದು ಖುಷಿ ವಿಚಾರ. ನಾನು ಕೂಡ ಬರ್ತಾ ಇದ್ದೀನಿ ಇವೆಂಟಿಗೆ. ಸೊ ನನಗೆ ನಿಯರ್ ಆಗುತ್ತೆ. ಸೊ ದಾವಣಗೆರೆಯಿಂದ ನಾನು ದುರ್ಗಕ್ಕೆ ಈಸಿಯಾಗೆ ಬಂದುಬಿಡ್ಬೋದು. ಸೊ ನಾನು ಕೂಡ ಇವೆಂಟ್ ಕೂಡ ಬರ್ತಾ ಇದ್ದೀನಿ. ಆ್ಯಂಡ್ ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ. ಸೊ ಅಲ್ಲಿ ಎಲ್ಲ ಒಂದು ಗ್ರೌಂಡ್ ರಿಪೋರ್ಟ್ನ ಕಲೆಕ್ಟ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಫ್ಯಾನ್ಸ್ ಎಲ್ಲ ಯಾರು ಬಂದಿರ್ತಾರೆ, ಎಷ್ಟರ ಮಟ್ಟಿಗೆ ಕ್ಯೂರಿಯಸ್ ಇದೆ ಅವರ ಒಂದು ಸಿನಿಮಾ ನೋಡಲಿಕ್ಕೆ, ಒಂದು ಕಾತುರತೆ ಹೇಗಿದೆ, ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಒಂದು ಕಾಂಟೆಂಟ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಬರ್ತೀರಾ ದಯವಿಟ್ಟು ಬೇಗ ಬನ್ನಿ, ನಾನು ಕೂಡ ನಿಮಗೆ ಸಿಗ್ತೀನಿ. ಸೊ ನಿಮ್ಮ ಒಂದು ರಿಯಾಕ್ಷನ್ ಕೂಡ ನಮ್ಮ ಒಂದು ಚಾನಲ್ಗೆ ಖಂಡಿತವಾಗ್ಲೂ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಫೈನಲ್ ಆಗಿ ಈ ಒಂದು ಇವೆಂಟ್ ಪ್ರೋಗ್ರಾಮ್ಗೆ ಒಂದು ಈಗ ಜೋಶ್ ಸ್ಟಾರ್ಟ್ ಆಗಿರುವಂಥದ್ದು. ನಿನ್ನೆ ಕೂಡ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಸಡನ್ ಸರ್ಪ್ರೈಸ್ ಅನ್ನೋ ಹಾಗೆ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಬಟ್ ಟ್ರೈಲರ್ ಬಗ್ಗೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದೀವಿ. ಬಟ್ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಡಿ, ಇನ್ನು ಕೆಲವೇ ದಿನಗಳಿದೆ, ಸಿನಿಮಾನೇ ಬರ್ತಾ ಇದೆ. ಸೊ ಟ್ರೈಲರ್ಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಆಗ್ತಾ ಇರ್ತೀರ ಪಾಪ, ಬ್ರದರ್ ಟ್ರೈಲರ್ ಅಂತ. ಸೊ ಟ್ರೈಲರ್ಗೆ ನಾವು ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಮ್ಯಾಕ್ಸ್ಗೆ. ಸೊ ಕೈ ಬಿಟ್ಬಿಡೋಣ, ಇದು ಟೀಮ್ ಅವ್ರಿಗೆ ಬಿಟ್ಬಿಡೋಣ, ಈ ಸಲ ಏನು ಮಾಡ್ತಾರೋ ಮಾಡಲಿ. ಬಟ್ ಪ್ರೀ ರಿಲೀಸ್ ಇವೆಂಟಲ್ಲಿ ಏನೋ ಸರ್ಪ್ರೈಸ್ ಏನಾದ್ರು ಕೊಟ್ಟರು ಅಂದರೆ ಅದನ್ನು ನಮ್ಮ ಅದೃಷ್ಟ ಅಂತಲೇ ಅನ್ಕೋಬೋದು. ಸೊ ಐ ಆಮ್ ವೇಟಿಂಗ್ ಫಾರ್ ಪ್ರೀ ರಿಲೀಸ್ ಇವೆಂಟ್. ನಾನು ತುಂಬ ಕಾಯ್ತಾ ಇದ್ದೀನಿ ಪ್ರೀ ರಿಲೀಸ್ ಇವೆಂಟ್ಗೆ. ಆ್ಯಂಡ್ ಯಾರೆಲ್ಲ ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತಾ ಇದ್ದೀರಾ ಚಿತ್ರದುರ್ಗಕ್ಕೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಯಾವ ಊರಿಂದ ಬರ್ತಾ ಇದ್ದೀರಾ, ಸೊ ಅದನ್ನು ಕಾಮೆಂಟ್ ಮಾಡಿ. ಸೊ ಬರುವಾಗ ಎಲ್ಲರೂ ಸೇಫಾಗಿ ಬನ್ನಿ. ಆ್ಯಂಡ್ ದೂರದ ಊರುಗಳಿಂದ ಬರೋರು ಯಾರಾದರೂ ಇದ್ದರೆ ದಯವಿಟ್ಟು ಬೈಕ್ಸ್ಗಳನ್ನ ತೊಗೊಂಬರಬೇಡಿ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಳ್ಳಿ, ಬಸ್ಸಲ್ಲಿ ಬನ್ನಿ. ದಯವಿಟ್ಟು ಯಾರು ಗಾಡೀಲಿ ಬರುವಂಥದ್ದು ಆ ರೀತಿ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಸೇಫ್ಟಿನ ಫಸ್ಟ್
ಪರ್ಪಸಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ದೂರದಿಂದ ಬರೋರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ. ಸೊ ಹತ್ರದಿಂದ ಯಾರಾದರೂ ಬರೋ ಒಂದು 50 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಇದ್ದರೆ ಇಟ್ಸ್ ಓಕೆ. ಬಟ್ ದೂರದಿಂದ ಬರೋರೆಲ್ಲರೂ ಬೈಕಲ್ಲಿ ಏನಾದ್ರು ಬರ್ತೀವಿ ಅಂದರೆ ದಯವಿಟ್ಟು ಬೈಕಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡಿ, ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ಕೊಳ್ಳಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬನ್ನಿ ಆ್ಯಂಡ್ ಸೇಫ್ಟಿ ಫಸ್ಟ್ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂಥ ಪ್ರೀ ರಿಲೀಸ್ ಇವೆಂಟ್ ಇದೇ 22ಕ್ಕೆ ಇದೆ. ಸೊ ನಾನು ಕೂಡ ಬರ್ತಾ ಇದ್ದೀನಿ, ನೀವು ಕೂಡ ಬರ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.